ನೋಡಿ, ಅವರ ರಾಜ್ಯಗಳಲ್ಲಿ, ಅವರ ಆಡಳಿತಗಳಲ್ಲಿ ಇರ್ತಕ್ಕಂಥ ರಾಜ್ಯಗಳಲ್ಲಿ ಅವರು ನಿನ್ನೆ ಹೇಳಿಕೆ ಕೊಟ್ಟಿದ್ದಾರೆ. 9,000 ಕೋಟಿ 9,900 ಕೋಟಿ ರೂಪಾಯಿ SC/STಗೆ ಇಟ್ಟಿದ್ದ ಹಣ 4,300 ಕೋಟಿ ರೂಪಾಯಿಗಳನ್ನು ಡೈವರ್ಟ್ ಮಾಡಿದ್ದಾರೆ ಅಂತ ದೊಡ್ಡ ಆಪಾದನೆ ಮಾಡಿದ್ದಾರೆ. ವಿಚ್ ಇಸ್ ನಾಟ್ ಟ್ರೂ. ಯಾರು ಅವರಿಗೆ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟರೋ ಗೊತ್ತಿಲ್ಲ ನನಗೆ. ಒಬ್ಬ ಕೇಂದ್ರದ ಹಣಕಾಸಿನ ಸಚಿವರು ಆ ರೀತಿ ಆಪಾದನೆ ಮಾಡ್ತಾರೆ ಅಂದರೆ, ಮಧ್ಯಪ್ರದೇಶದಲ್ಲಿ ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಗೆ SC/ST ಹಣವನ್ನು ಕೊಟ್ಟಿದ್ದಾರೆ. ಕೌಶೆಡ್ಗಳು ಕಟ್ಟೋದಕ್ಕೆ SC/ST ಹಣ ಕೊಟ್ಟಿದ್ದಾರೆ. ಮಧ್ಯಪ್ರದೇಶದ ಸರ್ಕಾರ ಯಾರ್ದು? ಇದು ನಿಮ್ಮ ತಟ್ಟೆನಲ್ಲಿ ಏನು ಬಿದ್ದಿದೆ ಅಂತ ನೋಡ್ಕೋಬೇಕು. ಬೇರೆ ತಟ್ಟೆನಲ್ಲಿ ನೊಣ ಬಿದ್ದಿದೆ ಅಂತ ಹೇಳೋದನ್ನು, ನಿಮ್ಮ ತಟ್ಟೆನಲ್ಲಿ ಹೆಗಣ ಬಿದ್ದಿದೆ ಅನ್ನೋದು ಗೊತ್ತಿರಬೇಕಲ್ಲ ಮೊದಲೇನೆ. ಮಧ್ಯಪ್ರದೇಶದ ಸರ್ಕಾರ ಹೆಂಗೆ SC/ST ಹಣ ಡೈವರ್ಟ್ ಮಾಡಿದರು? ನಮಗೆ ಬುದ್ಧಿ ಹೇಳೋದು. ನಾವು ಯಾವುದು ಡೈವರ್ಷನ್ ಮಾಡಿರೋದಲ್ಲ, ನಾವು ಅವರಿಗೆ ಉಪಯೋಗ, ಆ ಕಾರ್ಯಕ್ರಮಗಳಿಗೆ ಉಪಯೋಗ ಮಾಡಿದ್ದೇವೆ. ಎಸ್, ನಾವು SC/ST ಜನ ಯಾರಿದ್ದಾರೆ ಆ ಜನಕ್ಕೂ ಕೂಡ ಸೇರ್ತಕ್ಕಂಥ ಹಣವನ್ನು ಸರ್ಟನ್ ಪರ್ಸೆಂಟೇಜ್ ವಿ ಹ್ಯಾವ್ ಗಿವನ್ ಟು ದೋಸ್ ಪ್ರೋಗ್ರಾಮ್ಸ್. ವಿ ಆರ್ ನಾಟ್ ಡೈವರ್ಟೆಡ್ ಎನಿ ಮನಿ. ಈಗ ರಸ್ತೆ ಮಾಡ್ತಾರೆ, ಇದು ಚರಂಡಿ ಮಾಡ್ತಾರೆ, SC/ST ಇರೋ ಕಾಲೋನಿನಲ್ಲಿ ಚರಂಡಿ ಬರೀ SC/ST ಓಡಾಡ್ತಾರ? ಎಲ್ಲರೂ ಓಡಾಡ್ತಾರೆ. SC/ST ಈಸ್ ಎ ಪ್ರೋಗ್ರಾಮ್. ಆ ಪ್ರೋಗ್ರಾಮಿಗೆ ಕರ್ನಾಟಕದಲ್ಲಿ ಎಲ್ಲೂ ದೇಶದಲ್ಲಿ 24.1% ಹಣನ ತೆಗೆದಿಡುವಂಥ ಕೆಲಸ ಮಾಡಿರಲಿ. ಇವ್ರು ಮಾಡಿದ್ರ? ನನ್ ಆಫ್ ದಿ BJP ಗೌರ್ಮೆಂಟ್ಸ್ ಹ್ಯಾವ್ ಕೆಪ್ಟ್ ದಿ ಮನಿ ಸಪರೇಟ್ಲಿ ಫಾರ್ SC/STs ಇನ್ ದಿ ಬಡ್ಜೆಟ್ಸ್. ಮಾಡಲಿಲ್ಲ, ನಾವು ಮಾಡಿದ್ದೀವಿ. ಸಿದ್ದರಾಮಯ್ಯನವರು ಫಾರ್ ದಿ ಫಸ್ಟ್ ಟೈಮ್ ಇನ್ ದಿ ಕಂಟ್ರಿ IVAದಲ್ಲಿ 24 ಪಾಪ್ಯುಲೇಷನ್ಗೆ ಅನುಗುಣವಾಗಿ ಕೊಡಬೇಕು ಅಂತೇಳಿ ಏನು ಸಂವಿಧಾನದಲ್ಲಿ ಹೇಳಿದ್ದಾರೆ, ಅದರ ಪ್ರಕಾರ ಫಾರ್ ದಿ ಫಸ್ಟ್ ಟೈಮ್ ಕೊಟ್ಟಿದ್ದಾರೆ. ಇವತ್ತು ಆ ಹಣ ಖರ್ಚು ಮಾಡ್ತಾ ಇದ್ದೇವೆ. ಕಾಂಟ್ರಾಕ್ಟ್ಸಲ್ಲಿ ರಿಸರ್ವೇಷನ್ ಮಾಡಿ ಕಾಂಟ್ರಾಕ್ಟಲ್ಲಿ 1 ಕೋಟಿ ರೂಪಾಯಿ 50 ಲಕ್ಷ ಇದ್ದಿದ್ದು ಈಗ 2 ಕೋಟಿ ಮಾಡಿದ್ದೇವೆ.